ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಇದು ಬಂದುಬಿಟ್ಟು ಒಂದು ಪ್ಯಾಚ್ ವರ್ಕ್ ಡಿಸೈನ್ ರೆಡಿ ಮಾಡ್ತಾ ಇದ್ದೀನಿ ನೋಡಿ. ಇದು ಬಂದುಬಿಟ್ಟು ಆಲ್ರೆಡಿ 2.5 ಇಂಚು ಅಗಲ, 2.5 ಇಂಚು ಉದ್ದ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಸ್ಯಾರಿ ಪೀಸಲ್ಲಿ ಸ್ವಲ್ಪ ಪೀಸ್ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಈ ರೀತಿ ನಾನು ಫೋಲ್ಡ್ ಮಾಡ್ತಾ ಇದ್ದೀನಲ್ಲ, ಸಮೋಸ ರೀತಿ ಫೋಲ್ಡ್ ಮಾಡಿ ಅದನ್ನು ಸ್ಟಿಚ್ ಮಾಡ್ಕೋಬೇಕು. ಎಲ್ಲ ಪೀಸನ್ನು ಇದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು. ರೌಂಡ್ ನೆಕ್ಗೆ ಇದು ಡಿಸೈನ್ ಮಾಡ್ತಾ ಇರುವಂಥದ್ದು, ಬ್ಯಾಕ್ ನೆಕ್ಗೆ ಬ್ಲೌಸ್ಗೆ ಈ ರೀತಿ ಸೀರೆ ಪೀಸಲ್ಲಿ ಈ ಥರ 2.5 ಇಂಚ್ ಕಟ್ ಮಾಡಿ ನೀಟಾಗಿ ರೆಡಿ ಮಾಡಿ ಇಟ್ಕೋಬೇಕು. ಆಮೇಲೆ ಹೀಗೆ ಬ್ಲೌಸ್ ಪೀಸು ಲೈನಿಂಗ್ನ ಈ ರೀತಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ಆಲ್ರೆಡಿ ನಾನು ಅಲ್ಲಿ ಪಿನ್ನಗಳು ಹಾಕ್ಕೊಂಡಿದ್ದೀನಲ್ಲ, ಆ ರೀತಿ ಪಿನ್ನ ಹಾಕ್ಕೊಳ್ಳಿ, ನೀಟಾಗಿರುತ್ತೆ. ಆವಾಗ ನಮ್ಗೆ ಆ ಕಡೆ ಈ ಕಡೆ ಜಾರೋದಿಲ್ಲ ಬಟ್ಟೆ. ಇದು ಸ್ಮೂತಾಗಿದೆ ಬಟ್ಟೆ, ಹಾಗಾಗಿ ಪಿನ್ನ ಹಾಕ್ಕೊಳ್ಳೇಬೇಕು. ಮತ್ತು ಮೇಲ್ಗಡೆ ನೀವು ನೋಡ್ಬೋದು, ನಾನು ನೆಕ್ ಕಟ್ ಮಾಡಿಲ್ಲ, ಆ ರೀತಿಯೇ ಇಟ್ಕೊಳ್ಳಿ. ನೆಕ್ಕು ಆ ಥರ ಮಾಡೋದ್ರಿಂದ ನಿಮಗೆ ಭುಜ ಜಾರಲ್ಲ, ನೀಟಾಗಿರುತ್ತೆ. ಶೋಲ್ಡರ್ ಡ್ರಾಪ್ ಆಗೋದು ಅವಾಯ್ಡ್ ಆಗುತ್ತೆ. ಆಲ್ರೆಡಿ ಅದ್ರ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ. ಈ ರೀತಿ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ಕಟ್ ಮಾಡಿ ಅದನ್ನು. ಇವಾಗ ಏನಾಗುತ್ತೆ, ನಮಗೆ ಶೋಲ್ಡರ್ ಡ್ರಾಪು ಹೆಚ್ಚು ಕಮ್ಮಿ ಆಗೋಲ್ಲ, ನೀಟಾಗಿ ನಮ್ಗೆ ಎಷ್ಟಿರಬೇಕೋ ಅಷ್ಟೇ ಇರುತ್ತೆ. ಈ ರೀತಿ ಕಟ್ ಮಾಡ್ಕೊಂಡಾದಮೇಲೆ ನ್ಯಾಚ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಬಿಡ್ಬೋದು. ಈ ಡಿಸೈನ್ ಅಂತೂ ನೀವು ಒಂದು 10 ನಿಮಿಷದಲ್ಲೇ ರೆಡಿ ಮಾಡ್ಕೊಬೋದು. ಸಿಂಪಲ್ ಡಿಸೈನು. ಪೀಸ್ನೆಲ್ಲ ರೆಡಿ ಮಾಡ್ಕೊಂಬಿಟ್ರೆ 5 ನಿಮಿಷದಲ್ಲಿ ನೀವು ಅಟ್ಯಾಚ್ ಮಾಡಿಕೊಂಡು ನೆಕ್ ಡಿಸೈನ್ ರೆಡಿ ಆಗಿಬಿಡುತ್ತೆ. ಇವಾಗ ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೋಬೇಕು. ಪಾಯಿಂಟ್ ಹೊಲಿಗೆ ಹಾಕ್ಕೊಂಡಾದ್ಮೇಲೆ ಮತ್ತೆ ಅದನ್ನು ತಿರುಗಿಸಿ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೋಬೇಕು. ಅದು ಹಾಕ್ಕೊಂಡಾದ್ಮೇಲೆ ಸುತ್ತ ಒಂದು ಸ್ಟಿಚ್ ಹಾಕ್ಕೋಬೇಕು. ನಾವು ಲೈನಿಂಗ್ ಬಟ್ಟೆ ಎಷ್ಟಿರುತ್ತೋ ಅಷ್ಟು ಬಿಟ್ಟು ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿರ್ತೀವಲ್ಲ ಬ್ಲೌಸ್ ಪೀಸಲ್ಲಿ, ಅದನ್ನು ನೀಟಾಗಿ ಈ ಥರ ನೀವ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಯಾಕೆಂದರೆ ಇದು ಸ್ಮೂತ್ ಇರೋದ್ರಿಂದ ಬಟ್ಟೆ ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗುತ್ತೆ, ಓಕೆನಾ? ಇಲ್ಲ ಅಂದರೆ ಜಾರ್ಕೊಂಡು ಹೋಗ್ತಾ ಇರುತ್ತೆ. ಹೀಗೆ ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ಬಟ್ಟೆನ ನೀಟಾಗಿ ನೀವ್ಕೊಳ್ಳಿ. ಯಾಕೆಂದರೆ ಇಲ್ಲಾಂದರೆ ಅದು ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗುತ್ತೆ. ಬಟ್ಟೆ ಸ್ಮೂತಾಗಿರೋ ಬಟ್ಟೆಗಳನ್ನ ಈ ರೀತಿ ನೀಟಾಗಿ ನೀವ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ. ಇಲ್ಲ ಪಿನ್ನಗಳು ಹಾಕ್ಕೊಂಡು ನೀವ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಯಾಕೆಂದರೆ ಇದು ಸ್ಮೂತ್ ಬಟ್ಟೆಗಳಿಗೆಲ್ಲ ನೀವು ಪಿನ್ನ ಹಾಕಲೇಬೇಕು. ಕಾಟನ್ ಪೀಸ್ಗಳಿಗೇನು ಬೇಕಾಗಲ್ಲ, ಅವ್ನು ನೀಟಾಗಿ ಹಾಗೆ ಕೂತ್ಕೊಳ್ಳುತ್ತೆ. ಇದಾದರೆ ನಾವು ಒಂಚೂರು ಆ ಕಡೆ ಹೇಳಿದ್ರೆ ಆ ಕಡೆ ಈ ಕಡೆ ಎಕ್ಸ್ಪೆಂಡ್ ಆಗ್ತಾ ಇರುತ್ತೆ. ಎಕ್ಸ್ಪೆಂಡ್ ಅಂದರೆ ಜಾರ್ಕೊಳ್ಳುತ್ತೆ ಅಂತ ಅಷ್ಟೇ. ಈ ರೀತಿ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ಮಾಮೂಲಿ ಇದನ್ನು ರೌಂಡ್ ನೆಕ್ ರೆಡಿ ಮಾಡ್ಕೊಂಡಾದ್ಮೇಲೆ ಇನ್ನೌಟ್ ಮಾಡ್ಕೊಂಡ್ರೆ ರೆಡಿ ಆಯಿತು. ಇವಾಗ ಇದಕ್ಕೆ ನಾನು ಪೀಸ್ ಆಲ್ರೆಡಿ ತೋರಿಸೋದ್ನೆಲ್ಲ ಆವಾಗಲೇ ಫೋಲ್ಡ್ ಮಾಡಿಕೊಂಡು ಆ ರೀತಿ ಒಂದ್ರ ಕೆಳಗೆ ಒಂದು ನೆಕ್ಗೆ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ರೌಂಡ್ ನೆಕ್ ಫುಲ್ಲು ಜಾಸ್ತಿನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಹಂಗೂ ಫುಲ್ ನೆಕ್ಕಾಗಿ ಇನ್ನೂ 2-3 ಪೀಸ್ ಉಳಿಯೋ ಥರನೇ ಇತ್ತು. ಸ್ಟಿಚಿಂಗ್ ಆದಮೇಲೆ ಅದು ಓಪನ್ನಾಗಿ ಕಾಣಿಸ್ಬಾರ್ದು ಅಂತ ಸೀರೆ ಪೀಸಲ್ಲೇ ಒಂದು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲ ಇನ್ನೌಟ್ ಆದರೂ ಮಾಡ್ಕೊಳ್ಳಿ, ಇಲ್ಲ ಹಾಗೇ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡ್ರೂ ಆಗುತ್ತೆ. ಇಲ್ಲ ಲೇಸ್ ಕೊಡ್ತೀನಿ ಅಂದರೆ ಅದಕ್ಕೆ ಮ್ಯಾಚಿಂಗ್ ಆಗೋ ಲೇಸ್ ಕೊಡಿ. ಯಾಕೆಂದರೆ ಇದು ನಾವು ಸ್ಟಿಚ್ ಮಾಡ್ತೀವಲ್ಲ, ಅದು ಅಲ್ಲಿ ಸ್ಟಿಚಿಂಗ್ ಆಗಿರೋದು ನಾವು ಆಲ್ರೆಡಿ ಕ್ಲೋಸ್ ಮಾಡಿ ಸ್ಟಿಚ್ ಮಾಡಿಲ್ಲ, ಇನ್ನೌಟ್ ಮಾಡ್ಕೊಂಡು ಮೇಲೆ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಅದು ಕ್ಲೋಸ್ ಆಗಬೇಕು ಅಂದರೆ ಮೇಲೆ ಒಂದು ಲೇಸೋ ಇಲ್ಲ ಸೀರೆ ಪೀಸ್ ಏನಾದರೂ ಕೊಡಬೇಕು. ನಾನು ಸೀರೆ ಪೀಸೇ ಕೊಟ್ಟೆ, ಯಾಕೆಂದರೆ ಇದಕ್ಕೆ ಲೇಸ್ಗಳು ಅಷ್ಟು ಅಡ್ಜಸ್ಟ್ ಆಗೋಲ್ಲ. ಇದು ಪ್ಲೇನ್ ಅಂದರೆ ಸ್ಮೂತ್ ಸ್ಯಾರಿ, ಅಂದರೆ ಮಾಮೂಲಿ ಸ್ಯಾರಿ. ಬಾರ್ಡರ್ ಸ್ಯಾರಿ ಆ ಥರದ್ದಾದರೆ ಗೋಲ್ಡ್ ಕಲರ್ ಆ ಥರ ಏನಾದರೂ ಕೊಡ್ಬೋದಾಗಿತ್ತು. ಇದಕ್ಕೇನು ನಾನು ಅದೇ ಸೀರೆ ಪೀಸಲ್ಲೇ ಕಟ್ ಮಾಡಿಕೊಂಡು ಸ್ವಲ್ಪ ಇನ್ನೌಟ್ ಮಾಡಿ ಅಂದರೆ ಸ್ಟಿಚ್ ಮಾಡಿ ಫೋಲ್ಡ್ ಮಾಡಿ ಅದೇನಿದೆ ಅದು ಕವರ್ ಮಾಡಿದೆ. ಚೆನ್ನಾಗಿ ಬಂತು, ಅದು ನೀವು ನೋಡೋಕೆ ಒಂಥರ ಚೆನ್ನಾಗಿತ್ತು. ಆಮೇಲೆ ಅದನ್ನು ನೀಟಾಗಿ ಇದನ್ನು ಇನ್ನೂ ಒಂಥರ ಎಲೆ ಲೀಫ್ ಥರ ಮಾಡ್ಬೋದು. ಅವ್ರಿಗೆ ಆಲ್ರೆಡಿ ಇನ್ನೊಂದು ಬ್ಲೌಸ್ ಎಲೆ ಥರ ಮಾಡಬೇಕು, ಅದಕ್ಕೋಸ್ಕರ ಬೇಡ ಅಂದ್ಬಿಟ್ಟು ಏನು ಮಾಡಿದೆ, ಇದನ್ನು ಅದು ಹೇಗೆ ಮಾಡಿದ್ನೋ ಹಾಗೇ ಒಂದು ಸ್ಟಿಚ್ ಮಾಡಿಬಿಟ್ಟೆ. ಅಲ್ಲಿ ಒಂದು ಮಣಿ ಇಡಬೇಕಾಗಿತ್ತು, ಆದರೆ ಇದೇನು ಕಾಫಿ ಕಲರ್ ಇರೋದ್ರಿಂದ ಮಣಿ ಏನು ಬೇಡ ಅನ್ನಿಸ್ತು. ಮಾಮೂಲಿ ಸೀರೆ ಅಲ್ವಾ, ಅಂದರೆ ಎತ್ಕೋಬಾರ್ದು ಅದು. ಇವಾಗ ನಾವು ಹಾಗೆ ಬಿಟ್ಟರೆ ಅದೇನು ಮಾಡುತ್ತೆ, ಮೇಲೆ ಎತ್ಕೊಂಡ್ಬಿಡುತ್ತೆ, ನೀಟಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ಅದನ್ನ ಸ್ಟಿಚ್ ಮಾಡಿ ರೆಡಿ ಮಾಡಿಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಇದ್ರನ್ನ ನಾನು ಹೇಳ್ದಂಗೆ ಎಲೆ ಥರ ಮಾಡ್ಬೋದು, ಶಂಕು ಥರ ಮಾಡ್ಬೋದು. ನನಗೆ ಇದೊಂದೇ ಡಿಸೈನಲ್ಲಿ 3 ಬ್ಲೌಸ್ಗೂ 3 ಥರ ರೆಡಿ ಮಾಡಿದ್ದೀನಿ. ಇದೊಂದು ಈ ಥರನೇ ಇಟ್ಬಿಟ್ಟೆ. ಇದಕ್ಕೆ ಆ್ಯಕ್ಚುಲಿ ಬರೀ ಪೈಪಿಂಗ್ ಇಡಬೇಕಾಗಿತ್ತು, ಆದ್ರೂ ಬಟ್ಟೆ ಬೇರೆ ಒಂಚೂರು ಕಟ್ ಮಾಡ್ಕೊಂಡಿದ್ನಲ್ಲ ಅಂದ್ಬಿಟ್ಟು ಇದೇ ರೀತಿ ಡಿಸೈನ್ ರೆಡಿ ಮಾಡಿದೆ. ಇದನ್ನು ಎಲೆ ಥರ ಶಂಕು ಥರ ಬೇಡ ಅಂದ್ಬಿಟ್ಟಿದ್ದೆ, ಮಾಮೂಲಿ ಹಂಗೆ ಇರಲಿ, ಅದು ಒಂದು ಡಿಸೈನ್ ಆಗುತ್ತೆ ಅಂದ್ಬಿಟ್ಟಿದ್ದೆ. ಅದೇ ರೀತಿ ಈ ರೀತಿ ಪಟ್ಟಿ ಎಲ್ಲ ಕೊಟ್ಟು ಸ್ಟಿಚ್ ಮಾಡಿ ಆಮೇಲೆ ಅದು ಹಾಗೆ ಇಟ್ಕೊಳ್ಳಿ. ಅದಕ್ಕೆ ಒಂದೊಂದು ಬೀಡ್ಸ್ ಹೊಲಿಬೋದು. ನೀವು ಹೇಳಿದ್ನಲ್ಲ ಮ್ಯಾಚಿಂಗ್ ಇದ್ದರೆ ಬೀಡ್ಸ್ ಹೊಲಿಬೋದು. ಇದು ಬೀಡ್ಸ್ ಏನು ಹೊಲಿದಿಲ್ಲ, ನಾನು ಹಾಗೇ ಸ್ಟಿಚ್ ಮಾಡಿದೆ. ಈ ರೀತಿ ಬಂತು ಡಿಸೈನು, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ಇವಾಗ
ಇದಕ್ಕೆ ಅಲ್ಲೊಂದು ಮಣಿ ಸ್ಟಿಚ್ ಮಾಡಿಕೊಂಡ್ರೆ ಆಗುತ್ತೆ. ನಾನು ಹೇಳಿಲ್ವ ಇದು ಮಾಮೂಲು ಸೀರೆ ಆಗೋದ್ರಿಂದ ನಾನು ಮಣಿ ಸ್ಟಿಚ್ ಮಾಡಿಲ್ಲ, ಸುಮ್ಮನೆ ಹಾಗೆ ದಾರ ಸ್ಟಿಚ್ ಮಾಡಿದೆ. ಯಾಕೆಂದರೆ ಆ ಬಟ್ಟೆ ಮೇಲೆ ಎತ್ಕೋಬಾರ್ದು ಅಂತ. ನಾವು ವಾಶ್ ಮಾಡಿದಾಗಲಾಗಲಿ ಹಿಂಗೆ ಹಾಕೊಂಡೋಗಾಗಲಿ ಅದು ಹೊಲ್ದಿರ್ತೀವಲ್ಲ ಮೇಲೆ ಎತ್ಕೋಬಾರ್ದು, ಅದು ಸ್ಟ್ರೈಟಾಗೇ ಇರುತ್ತೆ. ಆಮೇಲೆ ಆ ಕಡೆ ಡೊಂಕ ಪಿಂಕಿ ಆಗಬಾರ್ದು ಅಂದ್ಬಿಟ್ಟಿದ್ದೆ. ನಾನೇನು ಮಾಡಿದೆ, ದಾರದಲ್ಲಿ ಹಾಗೆ ಹೊಲ್ದುಬಿಟ್ಟೆ ಸುತ್ತ ಎಲ್ಲದನ್ನು. ಹಾಗೇನಾಗ್ತು, ನೀಟಾಗಿರುತ್ತೆ, ಪರ್ಫೆಕ್ಟಾಗಿರುತ್ತೆ, ಒಂಚೂರು ಹೆಚ್ಚು ಕಮ್ಮಿ ಆಗೋಲ್ಲ. ನೀವೇ ವಾಶ್ ಮಾಡಿದ್ರು ಅದು ಬಿಚ್ಕೊಳ್ಳಲ್ಲ. ನಾನು ಕೈಯಲ್ಲೇ ಸ್ಟಿಚ್ ಮಾಡಿದ್ದೀನಲ್ವ, ಹಂಗಾಗಿ ಬಿಚ್ಕೊಳ್ಳಲ್ಲ. ಓಕೆನಾ? ಈ ರೀತಿ ರೆಡಿ ಮಾಡಿಕೊಂಡ್ರೆ ಡಿಸೈನ್ ರೆಡಿ ಆಗುತ್ತೆ. ಇದಕ್ಕೆ ಏನು ಡಿಸೈನ್ ಇಡಬೇಕು ಅಂತ ಗೊತ್ತಿಲ್ಲ, ನಾನಂತೂ ಜಿಗ್ಜಾಗ್ ಡಿಸೈನ್ ಅಂತ ಇಟ್ಟಿದ್ದೀನಿ. ನಿಮ್ಗೆ ಏನು ಅನಿಸುತ್ತೆ ಅಂತ ಒಂದು ಕಮೆಂಟ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನಿಮ್ಗೆ ಯಾವ ಥರ ವೀಡಿಯೋಸ್ ಏನಾದರೂ ಬೇಕು ಅಂದರೆ ಅದನ್ನು ಕಮೆಂಟ್ ಮಾಡ್ಬೋದು. ನಿಮಗೆ ಸ್ಟಿಚಿಂಗ್ ವೀಡಿಯೋ ಬೇಕೋ, ಕಟ್ಟಿಂಗ್ ವೀಡಿಯೋ ಬೇಕೋ, ಇಲ್ಲ ಎಂಬ್ರಾಯ್ಡಿಂಗ್ ವರ್ಕ್ ಡಿಸೈನ್ ಬೇಕೋ, ಪ್ಯಾಚ್ ವರ್ಕ್ ಡಿಸೈನ್ ಬೇಕೋ, ಇಲ್ಲ ಲಂಗ ಬ್ಲೌಸು, ನಿಮ್ಗೆ ಯಾವುದು ಬೇಕಾದರೂ ನೀವು ಕೇಳಿದ ವೀಡಿಯೋನ ನಾನು ರೆಡಿ ಮಾಡ್ತೀನಿ. ಲಂಗ ಬ್ಲೌಸ್ಗಳು, ಗೌನ್ಸು, ಇವಾಗೆಲ್ಲ ವೆರೈಟಿ ಡ್ರೆಸ್ಗಳೆಲ್ಲ ಬರ್ತಾಯಿದೆ. ಅದರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅಂತ ನನಗೆ ಒಂದು ಕಮೆಂಟ್ ಮಾಡಿದ್ರೆ ನಮಗೂ ಗೊತ್ತಾಗುತ್ತೆ. ಇಲ್ಲಾಂದರೆ ನಮ್ಗೆ ಹೇಗೆ ಗೊತ್ತಾಗಬೇಕು? ಇವಾಗ ನಮಗೆ ಗೊತ್ತಿರುವಷ್ಟು ನಾವೇನು ಕಸ್ಟಮರ್ಗೆ ಮಾಡ್ತೀವೋ ಅದನ್ನು ಸ್ಟಿಚ್ ಮಾಡ್ತಾ ವೀಡಿಯೋ ಮಾಡಿ ತೋರಿಸ್ತೀವಿ. ಇಲ್ಲ ಇನ್ನೇನಾದರೂ ಎಕ್ಸ್ಟ್ರಾ ಒಂದೊಂದು ಗೊತ್ತಿರೋದನ್ನು ಮಾಡ್ತಾಯಿರ್ತೀವಿ. ನಿಮಗೆ ಯಾವುದು ವೀಡಿಯೋ ಇಷ್ಟ ಆಗುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ನೀವೊಂದು ಕಮೆಂಟ್ ಹಾಕಿದ್ರೆ ನಮ್ಗೆ ಈ ಥರ ವೀಡಿಯೋ ತೋರಿಸಿ ಅಂತ ಒಂದು ಕಮೆಂಟ್ ಹಾಕಿದ್ರೆ ನಾನು ಆ ವೀಡಿಯೋನ ವೀಡಿಯೋ ಮಾಡಿ ಹಾಕ್ತೀನಿ. ಓಕೆನಾ ಫ್ರೆಂಡ್ಸ್? ನೋಡಿ, ಈ ಥರ ಫೈನಲಾಗಿ ಡಿಸೈನ್ ಬಂತು. ತುಂಬ ಬ್ಯೂಟಿಫುಲ್ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.